ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ 2 ದಿನಗಳಿಂದ ಕೂಡ ಇಂಟರ್ನೆಟ್ಟಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿಯವರ ಲಕ್ಷದ್ವೀಪದ ಯಾತ್ರೆ. ಮೋದಿ ಅಲ್ಲಿಂದ ವಾಪಸ್ ಬಂದ ನಂತರ ಕೂಡ ಅದರ ಕುರಿತಾದ ಚರ್ಚೆಗಳು ನಿಂತಿಲ್ಲ. ಅದು ರಾಜಕೀಯ ಚರ್ಚೆಗಳಿಗೆ ಒಂದ್ ಕಡೆ ಕಾರಣ ಆಗ್ತಾ ಇದೆ, ಮತ್ತೊಂದ್ ಕಡೆ ಮೋದಿ ಅಲ್ಲಿಗೆ ಹೋಗ್ಲೇಬೇಕಿತ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಈ ಭೇಟಿ ದೇಶದ ಒಳಗೆ ಮತ್ತು ಹೊರಗೆ ಬೇರೆ ಬೇರೆ ರೀತಿಯ ಒಂದಷ್ಟು ಸಂದೇಶಗಳನ್ನ ಕಳುಹಿಸೋದ್ರಲ್ಲಿ ಕೂಡ ಯಶಸ್ವಿಯಾಗಿದೆ. ಹಾಗಾದ್ರೆ ಲಕ್ಷದ್ವೀಪ ಅನ್ನೋ ಭಾರತದಿಂದ ಸುಮಾರು 400ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿನ ಹಿಂದೂ ಮಹಾಸಾಗರದ ಆ ದ್ವೀಪಕ್ಕೆ ಪ್ರಧಾನಿ ಮೋದಿ ಯಾಕೆ ಹೋದ್ರು? ಆ ಪುಟ್ಟ ದ್ವೀಪಕ್ಕೆ ಪ್ರಧಾನಿ 2 ದಿನಗಳ ಕಾಲ ಮೀಸಲಿಟ್ಟಿದ್ದು ಎಷ್ಟು ಸರಿ? ಪ್ರಧಾನಿ ಅಲ್ಲಿಗೆ ರಿಲ್ಯಾಕ್ಸೇಷನ್ಗೆ ಹೋಗಿದ್ರಾ? ಈ ವಯಸ್ಸಲ್ಲಿ ಸಮುದ್ರದ ಒಳಗೆ ಸ್ನಾರ್ಕಲಿಂಗ್ ಮಾಡಿ ಆ ಫೋಟೋಗಳನ್ನ ಟ್ವೀಟ್ ಮಾಡೋ ಅಗತ್ಯ ಏನಿತ್ತು? ಬನ್ನಿ, ಹಾಗಾದ್ರೆ ಲಕ್ಷದ್ವೀಪ ಮತ್ತು ಅದರ ಪ್ರವಾಸದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರ ಲಕ್ಷ್ಯ ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಲಕ್ಷದ್ವೀಪ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಕೇರಳದ ಕೊಚ್ಚಿಯಿಂದ ಸುಮಾರು 460 ಕಿಲೋಮೀಟರ್ ದೂರದಲ್ಲಿನ ಈ ದ್ವೀಪ ಸಮೂಹ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಿಂದಾಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಲಕ್ಷದ್ವೀಪ ಅಂದ್ರೆ 1 ಲಕ್ಷ ದ್ವೀಪಗಳ ಸಮೂಹ. ಆದ್ರೆ ಅಲ್ಲಿಗೆ ಅಷ್ಟೊಂದು ದ್ವೀಪಗಳೇನಿಲ್ಲ. ಸುಮಾರು 36 ದ್ವೀಪಗಳಲ್ಲಿದ್ವು. ಆ ಪೈಕಿ 1 ದ್ವೀಪ ಮುಳುಗಡೆ ಆಗಿದೆ. ಈಗ ಅಲ್ಲಿರೋದು ಬರೀ 35 ದ್ವೀಪಗಳು ಮಾತ್ರ. ಆ ಪೈಕಿ ಸುಮಾರು 10 ದ್ವೀಪಗಳಲ್ಲಿ ಜನವಸತಿ ಇದೆ. ಇಲ್ಲಿನ ದ್ವೀಪಗಳ ಒಟ್ಟು ವಿಸ್ತೀರ್ಣ 32.62 ಚದರ ಕಿಲೋಮೀಟರ್ಗಳು ಮಾತ್ರ. ಇನ್ನಿಲ್ಲಿನ ಜನಸಂಖ್ಯೆ 64,473. ಇದರ ರಾಜಧಾನಿ ಕರವತ್ತಿ. ಹಾಗೆ ಆಂದ್ರೋಟ್ ಅನ್ನೋದು ಈ ದ್ವೀಪ ಸಮೂಹದಲ್ಲಿನ ಅತಿ ದೊಡ್ಡ ನಗರ. ಇಲ್ಲಿ ಜಸೇರಿ ಅನ್ನೋ ಭಾಷೆಯನ್ನ ಜನ ಮಾತಾಡ್ತಾರೆ. ಉಳಿದ ಹಾಗೆ ಮಲಯಾಳಂ ಹಾಗೂ ಇಂಗ್ಲಿಷ್ ಭಾಷೆಗಳಿವೆ. ಇನ್ನು ಲಕ್ಷದ್ವೀಪದ ಇತಿಹಾಸವನ್ನು ನಾವು ನೋಡಿದ್ರೆ ಇದು ಚೇರ ಹಾಗೂ ಚೋಳ ಅರಸರ ಆಳ್ವಿಕೆಯಲ್ಲಿತ್ತು. ಇಲ್ಲಿಗೆ 7ನೇ ಶತಮಾನದಲ್ಲಿ ಇಸ್ಲಾಂ ಬರುತ್ತೆ. ಶೇಖ್ ಉಬೇದುಲ್ಲಾ ಅನ್ನೋ ಮದೀನಾ ಮೂಲದ ಅರಬ್ ಸಂತನ ಮೂಲಕ ಇಲ್ಲಿಗೆ ಕಾಲಿಟ್ಟ ಇಸ್ಲಾಂ ಇಡೀ ಲಕ್ಷದ್ವೀಪವನ್ನ ಆವರಿಸಿಕೊಳ್ಳುತ್ತೆ. ಇಲ್ಲಿನ ಆಡಳಿತ ಕೂಡ ಮುಸಲ್ಮಾನರ ಕೈ ಸೇರ್ತು. ಮುಂದೆ ಇಲ್ಲಿಗೆ ಪೋರ್ಚುಗೀಸರು ಬಂದ್ರು. 1787ರಲ್ಲಿ ಈ ದ್ವೀಪಗಳ ಪೈಕಿ ಕೆಲವು ಟಿಪ್ಪು ಸುಲ್ತಾನ್ನ ಕೈಗೆ ಸಿಕ್ಕಿದ್ರು ಕೂಡ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತ ಟಿಪ್ಪು ಆ ದ್ವೀಪಗಳನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿ ಬಂತು. ಮುಂದೆ ಇದು ಬ್ರಿಟಿಷ್ ಭಾರತದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಆಳ್ವಿಕೆಯಲ್ಲಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರ ಭಾರತದ ಭಾಗ ಆಯಿತು. ಇನ್ನು ಮೊನ್ನೆ ನರೇಂದ್ರ ಮೋದಿ ಅವರು ಹೋಗಿದ್ದು ಇದೇ ದ್ವೀಪ ಸಮೂಹಕ್ಕೆ. ಹಾಗಂತ ಅಲ್ಲೇನು ಪ್ರಧಾನಿ ಹೋಗಬೇಕಾದ ರಾಜಕಾರ್ಯ ಇತ್ತಾ ಅಂದ್ರೆ ಅಲ್ಲಿ ಅವರು ಹೋಗಿ ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚದ ಒಂದಷ್ಟು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟರು. ಕೇರಳದಿಂದ ಕರಾವತಿ ನಡುವಿನ ಸಬ್ಮರಿನ್ ಕೇಬಲ್ ಉದ್ಘಾಟನೆ, ಆಂಡ್ರೋತ್, ಚಟ್ಲಾತ್, ಕದ್ಮತ್, ಮಿನಿಕಾಯ್, ಅಗಾತ್ತಿ ಮುಂತಾದ 5 ದ್ವೀಪಗಳಲ್ಲಿ 5 ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆಯನ್ನು ಮಾಡಿದ್ರು. ಜೊತೆಗೆ 1.5 ಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕದ ಉದ್ಘಾಟನೆ. ಇವಿಷ್ಟು ಮಾಡೋದಕ್ಕೆ ಪ್ರಧಾನಿ ಅಲ್ಲಿವರೆಗೆ ಹೋಗಬೇಕಿತ್ತ? ಇಷ್ಟು ಸಣ್ಣ ಕಾರ್ಯಕ್ರಮಗಳಿಗೆ ಕೂಡ ಹೋಗೋ ಅಗತ್ಯ ಏನಿತ್ತು? ಪ್ರಧಾನಿಯ ಭೇಟಿ ಅಂದ್ರೆ ಖರ್ಚೇನು ಕಡಿಮೆ ಆಗುತ್ತಾ ಅಂತೆಲ್ಲ ನಿಮಗೆ ಅನ್ನಿಸಬಹುದು. ಆದ್ರೆ ಇಲ್ಲಿ ಮೋದಿ ಭೇಟಿಯ ಹಿಂದಿನ ಕಾರಣ ಬೇರೆನೇ ಇದೆ. ಗೆಳೆಯರೆ, ಲಕ್ಷದ್ವೀಪದ ಪರಿಸ್ಥಿತಿ ಹೇಗೆ ಅಂದ್ರೆ ಅಂಗಡಿಯಲ್ಲಿ ಎಲ್ಲ ಇದೆ, ಆದ್ರೆ ಅಳಿಯನ ಬಾಯಲ್ಲಿ ಶನಿ ಅಂತಾರಲ್ಲ, ಹಾಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬೇಕಾದ ಎಲ್ಲವೂ ಅಲ್ಲಿ ನೈಸರ್ಗಿಕವಾಗಿ ಇದ್ರೂ ಕೂಡ ಅದಿನ್ನೂ ಸಾಕಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿಲ್ಲ. ಜೊತೆಗೆ ಈ ದ್ವೀಪಗಳಿಗೆ ಇತ್ತೀಚೆಗೆ ಪ್ರಫುಲ್ ಪಟೇಲ್ ಅವರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿದ ನಂತರ ಅಲ್ಲಿ ಕೈಗೊಳ್ಳಲಾದ ಸುಧಾರಣಾ ಕ್ರಮಗಳು ಈ ದ್ವೀಪದ ಜನರ ಸಿಟ್ಟಿಗೆ ಕಾರಣ ಆಗಿತ್ತು. ಅಲ್ಲೇನಾಯ್ತು, ಇಡೀ ಭಾರತಕ್ಕೊಂದು ಕಾನೂನು ಆದ್ರೆ ಲಕ್ಷದ್ವೀಪಕ್ಕೆ ಒಂದು ಅನ್ನೋ ತರದ ಪರಿಸ್ಥಿತಿ ಇತ್ತು. ನಮ್ಮಲ್ಲಿ ಭಾನುವಾರ ರಜಾ ಆದ್ರೆ ಅಲ್ಲಿ ಶುಕ್ರವಾರ ರಜೆ ಇತ್ತು. ಅಲ್ಲಿನ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಬೀಫ್ ಕೊಡ್ತಾ ಇದ್ರು. ಅಲ್ಲಿನ ಸಮುದ್ರ ತೀರದಲ್ಲಿ ಮೀನುಗಾರರ ಹೆಸರಲ್ಲಿ ಗುಡಿಸಲುಗಳು, ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ವು. ಇದು ಹಿಂದೂ ಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋದ್ರಿಂದ ಸ್ಮಗ್ಲಿಂಗ್ ನಂತಹ ಚಟುವಟಿಕೆಗಳ ಕೇಂದ್ರವಾಗ್ತಾ ಹೋಗ್ತಾ ಇತ್ತು. ಹೀಗಾಗಿ ಪ್ರಫುಲ್ ಪಟೇಲ್ ಈ ಬಗ್ಗೆ ಒಂದಷ್ಟು ಕ್ರಮಗಳಿಗೆ ಮುಂದಾಗ್ತಾರೆ. ಸಮುದ್ರದ ಪಕ್ಕದಲ್ಲಿನ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಆಲ್ಕೋಹಾಲ್ ಮೇಲಿನ ನಿರ್ಬಂಧಗಳು ಪ್ರವಾಸೋದ್ಯಮಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ವು. ಹೀಗಾಗಿ ಅದರ ಬಗ್ಗೆ ಒಂದಷ್ಟು ಕ್ರಮ ಕೈಗೊಳ್ಳಲಾಯಿತು. ಶಾಲೆಗಳಲ್ಲಿ ಆಹಾರವಾಗಿ ಬೀಫ್ ಕೊಡೋದನ್ನ ನಿಲ್ಲಿಸಲಾಯಿತು. ಸಮುದ್ರದಲ್ಲಿ ಗಸ್ತನ್ನ ಹೆಚ್ಚು ಮಾಡಲಾಯಿತು. ಇದೆಲ್ಲ ಕೂಡ ಅಲ್ಲಿನ ಜನರ ಕೆಂಗಣ್ಣಿಗೆ ಕೂಡ ಕಾರಣವಾಗ್ತಾ ಹೋಯ್ತು. ಇಲ್ಲಿ ಸಮುದ್ರ ದಡದಲ್ಲಿನ ಅಕ್ರಮಗಳಿಗೆ ಕಡಿವಾಣ ಬಿದ್ದು ಕೂಡಲೇ ಬೀಫ್ ವಿಷಯನ ಮುಂದಿಟ್ಟುಕೊಂಡು ಸರ್ಕಾರ ಲಕ್ಷದ್ವೀಪ ಅನ್ನೋ ಮುಸ್ಲಿಮರು ಹೆಚ್ಚಾಗಿರೋ ದ್ವೀಪದಲ್ಲಿ ಹಿಂದುತ್ವವನ್ನು ಹೇರ್ತಾ ಇದೆ ಅನ್ನೋ ಅಪಪ್ರಚಾರ ಶುರುವಾಯಿತು. ಅಲ್ಲಿ ಕೆಲ ಪ್ರತಿಭಟನೆಗಳು ನಡೆದವು. ಆದ್ರೆ ಸರ್ಕಾರ ಬಗ್ಲಿಲ್ಲ, ಪ್ರತಿಭಟನೆಗಳು ನಿಂತು ಹೋದ್ವು. ಆದ್ರೆ ಈ ಅಸಹನೆ ಮಾತ್ರ ಹಾಗೆ ಇತ್ತು. ಅದನ್ನ ಶಮನ ಮಾಡೋ ಕೆಲಸ ಆಗಬೇಕಿತ್ತು. ಅಲ್ಲಿನ ಜನಕ್ಕೆ ನಾವು ಭಾರತದಿಂದ ದೂರ ಇದ್ದೀವಿ, ನಮ್ಮನ್ನು ಮಾತಾಡ್ಸೋದಕ್ಕೆ, ನಮ್ಮ ಕಷ್ಟ ಕೇಳೋದಕ್ಕೆ ಯಾರೂ ಬರೋದಿಲ್ಲ ಅಂತ ಅನ್ಸಿ ಮಾನಸಿಕ
ಆರ್ಥಿಕವಾಗಿ ಕೂಡ ಅವರು ಭಾರತದಿಂದ ದೂರ ಆಗಬಾರದು. ಹೀಗಾಗಿ ಪ್ರಧಾನಿ ಮೋದಿ ತಮ್ಮ 2 ದಿನಗಳನ್ನು ವಿಶೇಷವಾಗಿ ಅಲ್ಲಿನ ಜನರ ಜೊತೆ ಕಳೆಯೋದಕ್ಕಾಗಿ ಮೀಸಲಿಟ್ರು. ಈ ಮೂಲಕ ಲಕ್ಷದ್ವೀಪದ ಜನರಿಗೆ ನಾವು ಕೂಡ ಭಾರತೀಯರೇ, ಭಾರತದ ಪ್ರಧಾನಿಗೆ ನಮ್ಮ ಬಗ್ಗೆ ಕೂಡ ಕಾಳಜಿ ಇದೆ ಅನ್ನೋ ಸಂದೇಶವನ್ನು ಕೊಡೋದರ ಜೊತೆಗೆ ಸರ್ಕಾರದ ನಿಲುವುಗಳಿಂದ ಬೇಸರಗೊಂಡಿದ್ದ ಅಲ್ಲಿನ ಜನಕ್ಕೆ ಸಮಾಧಾನ ಹೇಳೋ ಕೆಲಸ ಕೂಡ ಆಗಬೇಕಿತ್ತು. ಇದು ಭಾರತದ ಮೂಲೆಗಳನ್ನ ಜೋಡಿಸುವ ಕೆಲಸ. ಅದನ್ನ ಈ ಭೇಟಿಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಹಾಗಂತ ಈ ಭೇಟಿಯ ಹಿಂದೆ ರಾಜಕೀಯ ಇದೆಯಾ? ನೇರವಾಗಿ ಹೇಳಬೇಕು ಅಂದ್ರೆ ರಾಜಕೀಯ ಕಾಣೋದಿಲ್ಲ. ಹಾಗಂತ ರಾಜಕೀಯ ಉದ್ದೇಶ ಇಲ್ಲವೇ ಇಲ್ಲ ಅಂತ ಕೂಡ ಅಲ್ಲ. ಲಕ್ಷದ್ವೀಪದ ಜನಸಂಖ್ಯೆ ಇರೋದು ಸುಮಾರು 65,000. ಅಂದ್ರೆ ನಮ್ಮ ಬೆಂಗಳೂರಿನ 1-2 ವಾರ್ಡ್ ಅಲ್ಲಿರುವಷ್ಟು ಜನ ಈ ಇಡೀ ಲಕ್ಷದ್ವೀಪದಲ್ಲಿದ್ದಾರೆ. ಇನ್ನು ಅಲ್ಲಿರೋದು ಒಂದೇ ಒಂದು MP ಸೀಟು. ಇಲ್ಲಿ 96% ಮುಸಲ್ಮಾನರಿದ್ದಾರೆ. ಅವರು ಸುನ್ನಿ ಮುಸಲ್ಮಾನರು. ಅವರ ಮೇಲೆ ಕೇರಳದ ಇನ್ಫ್ಲೂಯೆನ್ಸ್ ತುಂಬಾನೇ ಇದೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹಾಕೋರಲ್ಲ. ಹಾಕಿದ್ರು ಒಂದು MP ಸೀಟಲ್ಲಿ ಆಗಬೇಕಾಗಿರುವುದೇನೂ ಇಲ್ಲ. ಹೀಗಿರುವಾಗ ಇಲ್ಲಿ ರಾಜಕೀಯ ಕಾರಣ ಏನಿರಬಹುದು ಅಂತ ಅನ್ಸೋದು ಸಹಜ. ಗೆಳೆಯರೆ, ಹೇಗೆ ಈ ಲಕ್ಷದ್ವೀಪದ ಮೇಲೆ ಕೇರಳದ ಇನ್ಫ್ಲೂಯೆನ್ಸ್ ಇದೆಯೋ ಹಾಗೇನೆ ಇಲ್ಲಿನ ಮುಸ್ಲಿಮರ ಪ್ರಭಾವ ಕೇರಳದ ಮೇಲೂ ಇದೆ. ದಕ್ಷಿಣದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಬಿಜೆಪಿಗೆ ಬೇರೆ ಎಲ್ಲೂ ಜಾಗ ಭದ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ದಕ್ಷಿಣದ ರಾಜ್ಯದಲ್ಲಿ ಖಾತೆ ಕೂಡ ತೆಗೆದೆ, ನಿರ್ಣಾಯಕ ಅಂತಲೂ ಅನ್ನಿಸ್ಕೊಳ್ಳದೆ ಇಡೀ ದೇಶವನ್ನ ಆಳೋದರಲ್ಲಿ ಅರ್ಥ ಇಲ್ಲ. ಬಿಜೆಪಿಗೆ ದಕ್ಷಿಣದಲ್ಲೂ ಪ್ರಭಾವವನ್ನು ಹೆಚ್ಚು ಮಾಡ್ಕೋಬೇಕಿದೆ. ಅದರಲ್ಲೂ ಕೇರಳದಲ್ಲಿ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ನ ಪ್ರಭಾವ ಕಡಿಮೆ ಆಗೋ ಹಾಗೆ ನೋಡ್ಕೋಬೇಕಾದ ಅಗತ್ಯ ಇದೆ. ಇನ್ನು ತಮಿಳುನಾಡಲ್ಲಿ ಬಾರಿ ಒಂದಷ್ಟು ಸೀಟುಗಳನ್ನ ಗೆಲ್ಲೇಬೇಕಿದೆ. ಈ ಕಾರಣಕ್ಕೆ ಮುಸ್ಲಿಮರಿರೋ ದ್ವೀಪಕ್ಕೆ ಮೋದಿ ಹೋಗಿ ಬಂದರು ಅನ್ನೋದು ಒಂದಷ್ಟು ಪರಿಣಾಮ ಬೀರಬಹುದು. ಆ ಸಮುದಾಯದ ಅಪನಂಬಿಕೆಗಳನ್ನ ಕಡಿಮೆ ಮಾಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆ ಬಗ್ಗೆ ಒಂದಷ್ಟು ನಂಬಿಕೆಯನ್ನ ಮೂಡಿಸುವ ಕೆಲಸ ಸಾಧ್ಯ ಕೂಡ ಆಗಬಹುದು ಅನ್ನೋದು ಒಂದಾದ್ರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಭಾರತ ಜೋಡೋ ನಂತರ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ಕೈಗೊಳ್ಳುತ್ತಾ ಇದ್ದಾರೆ. ಕಳೆದ ಯಾತ್ರೆಯಲ್ಲಿ ನಾವು ನೋಡಿದ್ವಲ್ಲ, ಅದೊಂಥರ ರಾಹುಲ್ ಗಾಂಧಿಯವರ ಯೌವನ ಪ್ರದರ್ಶನದ ಯಾತ್ರೆ ತರ ಇತ್ತು. ಹೋದ ಕಡೆ ಓಡೋದು, ಡಿಪ್ಸ್ ಹೊಡೆಯೋದು, ಕಸರತ್ತು ಮಾಡೋದು, ಸಮುದ್ರದಲ್ಲಿ ಈಜೋದು, ಹೀಗೆಲ್ಲ ಮಾಡೋ ಮೂಲಕ ನಾನು ಯುವಕ, ಮೋದಿ ವಿರುದ್ಧ ಅನ್ನೋ ಸಂದೇಶವನ್ನ ಸಣ್ಣಗೆ ಕೊಡೋ ಪ್ರಯತ್ನ ಅಲ್ಲಿ ನಡೀತಾ ಇತ್ತು. ಹೀಗಾಗಿ ಮೋದಿ ಮೊನ್ನೆ ಬೆಂಗಳೂರಲ್ಲಿ ಯುದ್ಧ ವಿಮಾನವನ್ನು ಏರಿದ್ರು. 70 ದಾಟಿದ ನಂತರ ಕೂಡ ಯುದ್ಧ ವಿಮಾನದಲ್ಲಿ ಹಾರೋ ಮೂಲಕ ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ ಅನ್ನೋದನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಇನ್ನು ಈಗ ಲಕ್ಷದ್ವೀಪದಲ್ಲಿ ಸ್ನಾರ್ಕಲಿಂಗ್ ಮಾಡಿ ಬಂದಿದ್ದಾರೆ. ಸ್ನಾರ್ಕಲಿಂಗ್ ಅಂದ್ರೆ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕೊಂಡು ಸಮುದ್ರದ ಒಳಗೆ ಈಜೋದು. ಆ ಮೂಲಕ ಮತ್ತೆ 2 ಸಂದೇಶಗಳಲ್ಲಿ ರವಾನೆ ಆಗ್ತಾ ಇವೆ. ಒಂದು ಮೋದಿಯ ಸಾಹಸ ಪ್ರವೃತ್ತಿ, ಎರಡನೆಯದು ಲಕ್ಷದ್ವೀಪದ ಟೂರಿಸಂ ಮತ್ತು ಅಲ್ಲಿಗೆ ಹೋದರೆ ನೀವು ಏನೆಲ್ಲ ಮಾಡಬಹುದು ಅನ್ನೋದು. ಗೆಳೆಯರೆ, ಇಲ್ಲಿನ ಸಾಕಷ್ಟು ದ್ವೀಪಗಳು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಹಾಗಿವೆ. ಅಲ್ಲಿನ ಸುಂದರ ಬೀಚುಗಳು ಪ್ರವಾಸಿಗರಿಗೆ ಆನಂದವನ್ನು ಕೊಡುತ್ತವೆ. ಈ ಹಿಂದೆ ಅಂದ್ರೆ 1974ರಿಂದ ಕೂಡ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಕೆಲಸ ನಡೀತಿದೆ. ಆದರೂ ಅದಕ್ಕೆ ಸಿಗಬೇಕಾದಷ್ಟು ವೇಗ ಮತ್ತು ಪ್ರಚಾರ ಎರಡೂ ಸಿಕ್ಕಿಲ್ಲ. ಈಗ ಪ್ರಧಾನಿ ಮೋದಿ ಭಾರತದ ನಾನಾ ಪ್ರವಾಸೋದ್ಯಮ ಕೇಂದ್ರಗಳ ಬಗ್ಗೆ ವಿಶೇಷ ಗಮನವನ್ನು ಕೊಡ್ತಾ ಇದ್ದಾರೆ. ಮೇಕ್ ಇನ್ ಇಂಡಿಯಾದ ನಂತರ ಅವರು ವೆಡ್ ಇನ್ ಇಂಡಿಯಾ ಅನ್ನೋ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ವಿದೇಶಗಳಲ್ಲಿ ಮದುವೆ ಮಾಡಿಕೊಳ್ಳೋ ಭಾರತದ ಶ್ರೀಮಂತರು ಹಾಗೂ ವಿದೇಶಿಯರು ಕೂಡ ಆ ಅದ್ದೂರಿ ಮದುವೆಗಳಿಗೆ ಭಾರತವನ್ನೇ ಆಯ್ಕೆ ಮಾಡಿಕೊಂಡ್ರೆ ಭಾರತದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದಾಯ ಬರುತ್ತೆ. ಭಾರತದ ಹಣ ಭಾರತದಲ್ಲೇ ಖರ್ಚಾಗತ್ತೆ ಅನ್ನೋದು ಆ ಕಾನ್ಸೆಪ್ಟ್. ಇದು ಒಂಥರ ಪುರಾತನ ಭಾರತೀಯ ವಿವಾಹಗಳ ಆಧುನೀಕರಣ ಅಷ್ಟೇ. ಈ ಹಿಂದೆ ಹಳ್ಳಿಗಳಲ್ಲಿ ಯಾರ ಮನೆಯಲ್ಲೊಂದು ಮದುವೆ ಆದ್ರೂ ಕೂಡ ಆ ಗ್ರಾಮದ ಎಲ್ಲ ಸಮುದಾಯಗಳಿಗೂ ಅದರ ಸಂಭ್ರಮದ ಹಂಚಿಕೆ ಆಗ್ತಾ ಇತ್ತು. ಮದುವೆಗಳಲ್ಲಿ ಒಂದು ಊರಿನ ಅಷ್ಟೂ ಸಮುದಾಯಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸ್ತಾ ಇದ್ವು ಮತ್ತು ಅವರಿಗೊಂದಷ್ಟು ಆರ್ಥಿಕ ಲಾಭ ಕೂಡ ಆಗ್ತಾ ಇತ್ತು. ಈಗ ಶ್ರೀಮಂತರು ವಿದೇಶಗಳಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಳ್ಳೋ ಮೂಲಕ ಭಾರತದ ಹಣ ಹೊರಗೆ ಹೋಗ್ತಾ ಇದೆ. ಹೊರಗಿನ ಜನಕ್ಕೆ ಕೆಲಸ ಸಿಗ್ತಾ ಇದೆ. ಆ ಹಣ ಭಾರತದಲ್ಲೇ ಖರ್ಚಾಗ್ಲಿ, ಭಾರತೀಯರಿಗೆ ಉದ್ಯೋಗ ಅವಕಾಶಗಳಾಗಲಿ ಅನ್ನೋದು ಇಲ್ಲಿ ಒಂದು ಯೋಚನೆ. ಅದರ ಜೊತೆಗೆ ಭಾರತಕ್ಕೆ ವಿದೇಶಿ ಪ್ರವಾಸಿಗರ ಜೊತೆಗೆ ಭಾರತೀಯ ಪ್ರವಾಸಿಗರು ಕೂಡ ವಿದೇಶಗಳಿಗಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿನ ಪ್ರವಾಸಿ ತಾಣಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಅಲ್ಲಿ ಅನ್ವೇಷಣೆಗಳನ್ನು ಮಾಡಲಿ ಅನ್ನೋ ಯೋಜನೆ ಕೂಡ ಇದರ ಹಿಂದಿದೆ. ಅದರ ಅಂಗವಾಗಿ ಪ್ರಧಾನಿಯ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಇದೆಲ್ಲದಕ್ಕಿಂತ ಮಿಗಿಲಾಗಿ
ಇಲ್ಲಿ ಲಕ್ಷದ್ವೀಪದಿಂದ ಸ್ವಲ್ಪ ದೂರ ಇರೋ ಇನ್ನೂ ಒಂದು ದ್ವೀಪ ರಾಷ್ಟ್ರಕ್ಕೆ ಭಾರತ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದೆ. ನಿಮಗೆ ಮಾಲ್ಡೀವ್ಸ್ ಗೊತ್ತಿದೆ ಅಲ್ವೇ? ಅದರ ಆಡಳಿತ ಇತ್ತೀಚೆಗೂ ಬದಲಾಗಿದೆ. ಅಲ್ಲಿ ಮೊಹಮ್ಮದ್ ಮುಯಿಜು ಅನ್ನೋ ಚೈನಾ ಬೆಂಬಲಿತ ಅಧ್ಯಕ್ಷ ಅಧಿಕಾರಕ್ಕೆ ಬಂದಿದ್ದಾನೆ. ಆತ ಮೊದಲಿಂದಲೂ ಭಾರತದ ವಿರುದ್ಧ ಮಾತಾಡ್ತಿದ್ದ. ಅಧಿಕಾರ ಸ್ವೀಕರಿಸಿದ ನಂತರ ಕೂಡ ಭಾರತ ಮಾಲ್ಡೀವ್ಸ್ ನಲ್ಲಿನ ಸೇನೆಯನ್ನ ಹಿಂಪಡಿಬೇಕು ಅಂತ ಆತ ಒತ್ತಾಯ ಮಾಡ್ತಾ ಇದ್ದಾನೆ. ಅಲ್ಲಿ ಭಾರತದ ಹೆಲಿಕಾಪ್ಟರ್ಗಳಿವೆ, ಡಾರ್ನಿಯರ್ ವಿಮಾನ ಇದೆ. ನಮ್ಮ ಸುಮಾರು 75 ಮಂದಿ ಯೋಧರು ಅಲ್ಲಿದ್ದಾರೆ. ಭಾರತದ ಯೋಧರು ಮಾಲ್ಡೀವ್ಸ್ ನಲ್ಲಿದ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗುತ್ತೆ, ನೀವು ನಿಮ್ಮ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನೋದು ಆ ಮೊಯ್ಜು ಮಾಡ್ತಾ ಇರೋ ಒತ್ತಾಯ. ಈ ಮಾಲ್ಡೀವ್ಸ್ಗೆ ಭಾರತ ಈ ಹಿಂದೆ ಸಾಕಷ್ಟು ಸಹಾಯವನ್ನು ಮಾಡಿದೆ. ಅಲ್ಲಿನ ಆಡಳಿತವನ್ನು ಕೂಡ ಒಂದು ಕಾಲಕ್ಕೆ ಕಾಪಾಡಿದ್ದು ಭಾರತಾನೆ. ಆದರೆ ಆ ದೇಶದ ಹೊಸ ಅಧ್ಯಕ್ಷ ಚೈನಾದ ತೊಡೆ ಮೇಲೆ ಕೂತಿದ್ದಾನೆ. ಚೈನಾಗೆ ಮಾಲ್ಡೀವ್ಸ್ ಸುಮಾರು 10 ದ್ವೀಪಗಳನ್ನ ಲೀಸ್ಗೆ ಕೊಟ್ಟಿದೆ. ಅಲ್ಲಿ ಚೈನಾ ತನ್ನ ಹಡಗುಗಳನ್ನು ನಿಲ್ಲಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಇದು ಭಾರತದ ದೃಷ್ಟಿಯಿಂದ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಂತ ನಾವಿಲ್ಲಿಂದ ಎದ್ದು ಹೋಗೋದಿಲ್ಲ, ಚೈನಾನಿಲ್ಲಿಗೆ ಬಿಟ್ಕೋಬೇಡಿ ಅಂತ ಮಾಲ್ಡೀವ್ಸ್ಗೆ ಹೇಳೋದಕ್ಕೆ ಬರೋದಿಲ್ಲ. ಬದಲಿಗೆ ಮಾಲ್ಡೀವ್ಸ್ಗೆ ಬೇರೆ ರೀತಿಯಲ್ಲಿ ಪಾಠ ಕಲಿಸಬೇಕು. ಆ ಕೆಲಸಕ್ಕೆ ಭಾರತ ಕೈ ಹಾಕ್ತಾ ಇದೆ. ಈ ಮಾಲ್ಡೀವ್ಸ್ ಇದೆಯಲ್ಲ, ಇದರ ಪ್ರಮುಖ ಆದಾಯದ ಮೂಲನೇ ಪ್ರವಾಸೋದ್ಯಮ. ಅದರಲ್ಲೂ ಭಾರತೀಯ ಪ್ರವಾಸಿಗಳಲ್ಲಿಗೆ ವಿಪರೀತ ಪ್ರಮಾಣದಲ್ಲಿ ಹೋಗ್ತಾರೆ. ಸುಮಾರು 3.5 ರಿಂದ 4 ಬಿಲಿಯನ್ ಡಾಲರ್ನಷ್ಟು ಆದಾಯ ಮಾಲ್ಡೀವ್ಸ್ಗೆ ಪ್ರವಾಸೋದ್ಯಮದಿಂದ ಬರುತ್ತೆ. ಮಾಲ್ಡೀವ್ಸ್ ಹಾಗೂ ಲಕ್ಷದ್ವೀಪದ ನಡುವೆ 820 ಕಿಲೋಮೀಟರ್ಗಳಷ್ಟು ದೂರ ಇದೆ. ಲಕ್ಷದ್ವೀಪ ಭಾರತಕ್ಕೆ ತುಂಬಾ ಹತ್ತಿರ ಇದೆ ಮತ್ತು ಇಲ್ಲಿ ಮಾಲ್ಡೀವ್ಸ್ ನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಕೂಡ ಇದೆ. ಹೀಗಿರುವಾಗ ಭಾರತೀಯ ಯಾತ್ರಿಗಳು ಮಾಲ್ಡೀವ್ಸ್ನ ಬದಲಿಗೆ ಲಕ್ಷದ್ವೀಪವನ್ನೇ ಆಯ್ಕೆ ಮಾಡಿಕೊಂಡ್ರೆ ಆದಾಯ ಭಾರತಕ್ಕೆ ಬರುತ್ತೆ. ಜೊತೆಗೆ ಮಾಲ್ಡೀವ್ಸ್ನ ಆದಾಯ ಕಡಿಮೆ ಆಗುತ್ತೆ. ಮಾಲ್ಡೀವ್ಸ್ನ ಪ್ರವಾಸೋದ್ಯಮದ ಆದಾಯದಲ್ಲಿ 20% ಕಡಿಮೆ ಆದರೂ ಕೂಡ ಆ ದೇಶ ಬಾಯ್ ಬಡ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ತಾವೇ ಸಮುದ್ರಕ್ಕಿಳಿದು ಅಲ್ಲಿ 2 ದಿನ ಇದ್ದು ಮೋದಿ ಲಕ್ಷದ್ವೀಪದ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನು ಲಕ್ಷದ್ವೀಪದಲ್ಲಿ ಕದಮಾತ್, ಆಗತ್ತಿ, ಮಿನಿಕಾಯ್, ಕಲ್ಪೇನಿ, ತಿನ್ನಕ್ಕರ ಹೀಗೆ ಸಾಕಷ್ಟು ಸುಂದರ ದ್ವೀಪಗಳು, ಬೀಚುಗಳು ಇವೆ. ಅದರಲ್ಲೂ ಬಂಗಾರಂ ಐಲ್ಯಾಂಡ್ ಅನ್ನೋದು ಅಲ್ಲಿ ತುಂಬಾನೇ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ಅಲ್ಲಿಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರವಾಸಿಗರೂ ಬರ್ತಾರೆ. ಬಂಗಾರಂ ದ್ವೀಪಗಳಲ್ಲಿ ಕತ್ತಲಾಗ್ತಿದ್ದ ಹಾಗೆ ಇಡೀ ಸಮುದ್ರದ ಬಣ್ಣನೇ ಬದಲಾಗ್ತಾ ಹೋಗುತ್ತೆ. ಅಲ್ಲಿ ಸಮುದ್ರದ ನೀರಿಗೆ ಯಾರೋ ಲೈಟ್ ಹಾಕಿದಾರೇನೋ ಅನ್ನೋ ಹಾಗೆ ಬೆಳಕಿನ ಚಿತ್ತಾರ ಆ ನೀರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಇದನ್ನ ಫಾಸ್ಫರಿಸನ್ಸ್ ಅಂತ ಕರೀತಾರೆ. ಇಲ್ಲಿ ಸಮುದ್ರದ ಜೀವಗಳು ಹೊರಹಾಕುವ ಫಾಸ್ಫರಸ್ ಅಂಶದಿಂದ ಉಂಟಾಗುವ ಬೆಳಕಿದು. ಇದರ ಜೊತೆಗೆ ಜೆಲಿಫಿಶ್ಗಳು ಬೆಳಕಿನ ಕಿರಣಗಳ ಹಾಗಿಲ್ಲಿ ಕಾಣೋದಕ್ಕೆ ಶುರುವಾಗುತ್ತವೆ. ಅದನ್ನು ನೋಡೋದೇ ಒಂದು ಸೊಬಗು. ಅದಕ್ಕಾಗಿನೇ ನಾನಾ ದೇಶಗಳ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಇಷ್ಟಿದ್ರು ಈ ಬಂಗಾರಂ ದ್ವೀಪದ ಬಗ್ಗೆ ಆಗಲಿ, ಲಕ್ಷದ್ವೀಪದ ಇನ್ನಿತರ ದ್ವೀಪಗಳ ಪ್ರವಾಸೋದ್ಯಮದ ಬಗ್ಗೆ ಆಗಲಿ ನಮಗೆ ಅಂದ್ರೆ ಭಾರತೀಯರಿಗೆ ಗೊತ್ತಿರೋದು ತುಂಬಾ ಕಡಿಮೆ. ನಾವು ಮಾಲ್ಡೀವ್ಸ್, ಮಾರಿಷಸ್ ಅಂತ ಎಲ್ಲೆಲ್ಲಿಗೂ ಹೋಗ್ತಾ ಇದೀವಿ. ಆ ನಮ್ಮ ಪ್ರವಾಸ ಲಕ್ಷದ್ವೀಪಕ್ಕೆ ಆದ್ರೆ ಸಿನಿಮಾ ಶೂಟಿಂಗ್ಗಳಿಗೆ ಕೂಡ ಸಿನಿಮಾ ಮಂದಿ ಲಕ್ಷದ್ವೀಪಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ಮಾಲ್ಡೀವ್ಸ್ ನ ಆರ್ಥಿಕತೆಯ ಮೇಲೆ ಖಂಡಿತ ಹೊಡೆತ ಬೀಳುತ್ತೆ. ಭಾರತದ ಜೊತೆ ಗದ್ದಾರಿ ಮಾಡಿ ಚೈನಾದ ತೊಡೆ ಏರ್ತಾ ಇರೋ ದೇಶಕ್ಕೆ ಈ ಮೂಲಕ ಒಂದು ಪಾಠ ಕಲಿಸಿದ ಹಾಗೆ ಕೂಡ ಆಗುತ್ತೆ. ನಮ್ಮ ದ್ವೀಪಗಳು ಅಭಿವೃದ್ಧಿ ಕೂಡ ಆಗುತ್ತವೆ. ಈ ಎಲ್ಲ ಕಾರಣಗಳಿಂದ ಪ್ರಧಾನಿ ಮೋದಿ ಅವರ 2 ದಿನಗಳ ಲಕ್ಷದ್ವೀಪ ಯಾತ್ರೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಇಂಟರ್ನೆಟ್ ಅಲ್ಲಿ ಲಕ್ಷದ್ವೀಪ ಮಿಂಚುತ್ತಾ ಇರೋದನ್ನು ನೋಡಿದ್ರೆ ಮೋದಿಯ 1-2 ಲಕ್ಷ್ಯಗಳು ಇಲ್ಲಿ ಈಡೇರಿದ ಹಾಗೆ ಕಾಣ್ತಾ ಇವೆ. ಆಗ್ಲಿ ಬಿಡಿ, ಒಳ್ಳೇದಾಗೋದನ್ನ ಬೇಡ ಅಂತ ಹೇಳೋದಕ್ಕಾಗತ್ತಾ? ಇದು ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಲಕ್ಷದ್ವೀಪ ಪ್ರವಾಸದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.